ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಕ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಇವತ್ತು ಅಮ್ಮ ಮಗಳು ಬಂದಿದ್ದು ಮಣಿಪಾಲ್ ಹಾಸ್ಪಿಟಲ್ಗೆ. ಫಸ್ಟ್ ನನ್ನ ಸರ್ವಿಕ್ಸ್ ಸೈಜ್ ಸ್ಕ್ಯಾನಿಂಗ್ ಇದೆ, ಅಂದರೆ ಮಾನಿಟರ್ ಮಾಡ್ತಾರೆ ಎವ್ರಿ 2 ವೀಕ್ಸ್ ಎಷ್ಟಿದೆ ಅಂತ. ಜೊತೆಗೆ ನೆಕ್ಸ್ಟ್ 2 ವೀಕ್ಸಲ್ಲಿ ಏನೇನು ಸ್ಕ್ಯಾನ್ಸ್ ಮಾಡಬೇಕು, ಯಾವ್ಯಾವ ಟ್ಯಾಬ್ಲೆಟ್ಸ್ ತಗೋತಾ ಇದ್ದೀನಿ, ಹೆಲ್ತ್ ವೈಸ್ ಹೇಗಿದೆ, ಬೇಬಿ ಗ್ರೋತ್ ಹೇಗಿದೆ ಅದೆಲ್ಲ ಚೆಕ್ ಮಾಡಿಸ್ತಾರಲ್ವ. ಸೊ ಆ ಸ್ಕ್ಯಾನಿಂಗ್ ಆಯಿತು ಇವತ್ತು. ದೇ ಟೋಲ್ಡ್ ಕಂಪ್ಲೀಟ್ ರೆಸ್ಟಲ್ಲಿ ಇರಬೇಕು ಅಂತ. ಮಿನಿಮಮ್ ವರ್ಕ್ ಮಾಡ್ಬೋದು ಅಂತ ಅಂದಿದ್ದಾರೆ. ಕಾರ್ ಡ್ರೈವಿಂಗ್ ಮಾಡ್ಬೋದಾಗಿರ್ಬೋದು, ಎಲ್ಲಾದರೂ ಹೋಗಿ ಬರೋದಾಗಿರ್ಬೋದು, ಅದನ್ನೆಲ್ಲ ಮಾಡ್ಬೋದು. ಬಟ್ ಅದರ್ವೈಸ್ ಜಾಸ್ತಿ ಓಡಾಡೋದು, ಇಡೀ ದಿನ ನಿಂತ್ಕೊಂಡು ಶೂಟ್ ಮಾಡೋದು ಅಂಥದ್ದೆಲ್ಲ ಅವಾಯ್ಡ್ ಮಾಡಿ ಅಂತ. ಅಂಥದ್ದು ನಾನು ಮಾಡ್ತಾ ಇಲ್ಲ ಸಿನ್ಸ್ 2 ವೀಕ್ಸ್, ಬಿಕಾಸ್ ಅವ್ರು ಹೇಳಿದ ಮೇಲೆ ಭಯ ಆಯಿತು. ಸೊ 2 ವೀಕ್ಸ್ ಫುಲ್ ರೆಸ್ಟಲ್ಲಿದೆ. ಸೊ ದೇವ್ ಸೆಡ್ ಇನ್ನು ರೆಸ್ಟಲ್ಲೇ ಇರಬೇಕು ಅಂತ. ಐ ಸೆಡ್ ಓಕೆ ಕೂಲ್ ಪೀಸ್. ಸೊ ಇವಾಗ ಸುಮಾರು ಕೆಲಸ ಇದೆ. ಮನೆಗೆ ಕಾರ್ಪೆಟ್ಸ್ ನೋಡೋದಕ್ಕೆ ಹೋಗಬೇಕು ಅಂತ ನನ್ನ ಆರ್ಕಿಟೆಕ್ಟ್ ಫೋನ್ ಮಾಡಿದರು. ಸರಿನಪ್ಪ ಅಂತ ಅಲ್ಲಿಗೆ ಹೋಗಬೇಕು. ಅದಾದಮೇಲೆ ಒಂದಷ್ಟು ಚಿಕ್ಕ ಪುಟ್ಟ ಕೆಲಸ ಇದೆ. ಈ ಥರ ಬ್ಯುಸಿ ಡೇಸ್ನ ಅವಾಯ್ಡ್ ಮಾಡಿ ಅಂತ ಡಾಕ್ಟರ್ ಹೇಳಿದ್ದಾರೆ. ಬಟ್ ನಾನು ನಿನ್ನೆ ಹೋಗಿದ್ದೆ, ಅದು ಬಿಟ್ಟರೆ ಇವತ್ತು. ಇಲ್ಲಾಂದರೆ ನಾನು ಸಾಮಾನ್ಯವಾಗಿ ಮನೆಯಲ್ಲೇ ಇರ್ತೀನಿ, ಏನು ಶೂಟ್ಸ್ ಮಾಡ್ತಾ ಇಲ್ಲ ಹೊರಗಡೆದು. ಮೆಟರ್ನಿಟಿ ಶೂಟ್ ಮಾಡ್ಬೋದಾ ಅಂತ ಕೇಳಿದ್ದೆ, ಬಿಕಾಸ್ ನಾನು ಮಾಡೇ ಇಲ್ಲ ಮೆಟರ್ನಿಟಿ ಶೂಟ್. ಇವಾಗ ಮಾಡಿ, ಅದರಲ್ಲಿ ಪರವಾಗಿಲ್ಲ. ಬಟ್ಟೆ ಹಾಕೋದು ಪೋಸ್ ಮಾಡೋದಲ್ಲ, ಅದೆಲ್ಲ ಮಾಡಿ. ನೀವು ಕಾರಲ್ಲಿ ಹೋಗ್ತೀರಾ, ಅಲ್ಲೆಲ್ಲರೂ ಅರೇಂಜ್ಮೆಂಟ್ಸ್ ಮಾಡಿರ್ತಾರೆ, ಪೋಸ್ ಮಾಡಬೇಕು, ಅದೆಲ್ಲ ಮಾಡ್ಬೋದಂದ್ರೆ ಸರಿನಪ್ಪ ಅಂತ ಅಂದೆ. ಸೊ ಹಾಗಾಗಿ ಅದನ್ನು ಕ್ಯಾನ್ಸಲ್ ಮಾಡಿದ್ದೆ ನಾನು. ಆಯಿತಾ, ನವಂಬರ್ 1st ವೀಕಲ್ಲೇ ಮಾಡಬೇಕಾಗಿತ್ತು. ಭಯಪಟ್ಟು ಫುಲ್ ಕ್ಯಾನ್ಸಲ್ ಮಾಡಿದ್ವಿ. ಸೊ ಇವಾಗ ನೆಕ್ಸ್ಟ್ ವೀಕ್ ಹಾಗೆ ಇಟ್ಕೋಬೇಕು. ತುಂಬ ಶೆಕೆ ಆಗ್ತಾಯಿದೆ. ಮನೆ ಊಟನೇ ತಿನ್ನಬೇಕು ಅನ್ನಿದ್ದಾರೆ, ಡಯಟಲ್ಲಿ ಇರಬೇಕು ಅನ್ನಿದ್ದಾರೆ. ಬಿಕಾಸ್ ನಾನು ಸ್ವಲ್ಪ ಜಂಕ್ ಫುಡ್ ಜಾಸ್ತಿ ತಿಂದು ವೆಯ್ಟ್ ಗೇನ್ ಜಾಸ್ತಿ ಆಗಿಬಿಟ್ಟಿದೆ ಅಂತೆ. ಸೊ ನಾನು ಆನೆಸ್ಟಾಗಿ ಎಲ್ಲ ಹೇಳ್ತಾ ಇದ್ದೀನಿ, ನಥಿಂಗ್ ಇಸ್ ಪರ್ಫೆಕ್ಟ್ ಈ ಕಡೆನೂ. ಸೊ ಹಾಗಾಗಿ ಇವಾಗ 2 ವೀಕ್ಸಲ್ಲಿ ಇಷ್ಟೊಂದು ವೆಯ್ಟ್ ಗೇನ್ ಆಯ್ತು ಅಂತ ಅವ್ರಿಗೂ ಆಶ್ಚರ್ಯ. ದೀಪಿಗೂ ಅನಿಸಿತ್ತು ನನ್ನ ವೆಯ್ಟ್ ಗೇನ್ ಆಗಿರುತ್ತೆ ಅಷ್ಟು ಅಂತ. ಸ್ಟ್ರೆಸ್ ಈಟಿಂಗ್ ಆಗಿತ್ತು, ಅನ್ನೆಸರಿ ಈಟಿಂಗ್ ಮಾಡ್ತಾ ಇದೆ ನನ್ನ ಜಂಕ್ ಎಲ್ಲ. ಸೊ ಹಾಗಾಗಿ ಇವತ್ತಿಂದ ಬರೀ ಡಯಟಲ್ಲಿ ಇದ್ದರೆ ಇಂಪ್ರೂವ್ಮೆಂಟ್ ಆಗ್ಬೋದು. ಮತ್ತು ನನ್ನ GTT ಟೆಸ್ಟ್, ಒನ್ ಆಫ್ ದ ಹಾರಿಬಲ್ ಟೆಸ್ಟ್ ಹೇಳಿದ್ದೆ, ಇನ್ನು ಮಾಡೋದಕ್ಕಿಲ್ಲ ಅಂತ ಅಂದ್ಕೊಂಡ್ರೆ ಅದನ್ನು ತಿರ್ಗಾ ಮಾಡಬೇಕು ಅಂತೆ. ಬಿಕಾಸ್ ಅವ್ರಿಗೇನೋ ಕನ್ಫರ್ಮ್ ಮಾಡೋದಕ್ಕಿದೆ. ಸೊ ಹಾಗಾಗಿ ನಾಳೆ ಮತ್ತೆ ನನ್ನ GTT ಟೆಸ್ಟ್ ಇದೆ. ಕೇರ್ಫುಲ್ ಆಗಿರಬೇಕು ಅಂತ ಇದಕ್ಕೆ ಹೇಳೋದು. ಇಲ್ಲ ಅಂದರೆ ನಿಮ್ಗೆ ಯಾವ್ದು ಇಷ್ಟ ಇಲ್ಲ ಅದನ್ನು ಪದೇ ಪದೇ ಮಾಡಿಸ್ತಾರೆ, ಬಿಕಾಸ್ ಅವ್ರಿಗೆ ಮಾನಿಟರ್ ಮಾಡಬೇಕಲ್ಲ. ತುಂಬ ಶೆಕೆ ಆಗ್ತಾಯಿದೆ. ಹೊರಡೋಣ. ಗೃಹ ಪ್ರವೇಶ ತನಕ ತುಂಬ ಸ್ಟ್ರೆಸ್ ಇತ್ತು, ಕೆಲಸ ಆಗ್ತಾ ಇರಲಿಲ್ಲ ಆನ್ ಟೈಮ್. ಸೊ ಹಾಗಾಗಿ ಜಾಸ್ತಿ ಓಡಾಡಬೇಕಾಯ್ತಲ್ವ. ಇಮ್ಯಾಜಿನ್ ಬೆಳಿಗ್ಗೆ ಹೋದರೆ ರಾತ್ರಿ ತನಕನೂ ಸೈಟಲ್ಲೇ ಇರ್ತಾ ಇದೆ. ಸೊ ಹಾಗಾಗಿ ಬಾಡಿಗೆ ರೆಸ್ಟ್ ಇರಲಿಲ್ಲ. ನಾವು ಹೋಗಿ ಸ್ಕ್ಯಾನ್ ಮಾಡಿದಾಗ ನಮಗೆ ಗೊತ್ತಾಗಿದ್ದು ಸರ್ವಿಕ್ಸ್ ಸೈಜ್ ತುಂಬ ಚಿಕ್ಕದಿದೆ. ಆ್ಯಂಡ್ ಡಾಕ್ಟರ್ ಹೇಳಿದ್ರು ಪ್ರೀಮೆಚೂರ್ ಡೆಲಿವರಿ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕಂದ್ರೆ ನಾನು ಕಂಪ್ಲೀಟ್ ಬೆಡ್ ರೆಸ್ಟಲ್ಲೇ ಇರಬೇಕಾಗುತ್ತೆ ಅಂತ. ನಾನು ವರ್ಕೌಟ್ ಕೂಡ ಮಾಡಬಾರ್ದು ಅಂದಿದ್ರು. ಸೊ ಹಾಗಾಗಿ ನನ್ನ ಯೋಗ, ಪೆಲ್ವಿಕ್ ಸ್ಟ್ರೆಂಥನಿಂಗ್ ವರ್ಕೌಟ್ ಎಲ್ಲದನ್ನು ಪಾಸ್ ಮಾಡಿದ್ದೆ. ಸೊ ಇಲ್ಲಿ ಇವಾಗ ಬಂದಿರೋದು ಹೋಮ್ ಸೆಂಟರ್ಗೆ, ಮನೆಗೇನಾದರೂ ಡೆಕಾ ಪೀಸಸ್ ನೋಡೋಣ ಅಂತ. ಅಲ್ಲಿಂದ ಹಾಗೆ ಹೊರಟಿರೋದು ಕಾರ್ಪೆಟ್ ಕಿಂಗ್ಡಮ್ಗೆ, ಯಾಕಂದರೆ ಇಲ್ಲಿ ಮನೆಗೆ ಬೇಕಾಗಿರೋಂಥ ಕಾರ್ಪೆಟ್ಸನ್ನು ನೋಡೋಣ ಅಂತ. ಸೊ ಹಾಗಾಗಿ ಗೃಹ ಪ್ರವೇಶ ಆದಮೇಲೆ ನಾನು ಕಂಪ್ಲೀಟ್ ರೆಸ್ಟಲ್ಲಿದ್ದೆ. ಏನಾದರೂ ಎಮರ್ಜೆನ್ಸಿ ಇಂಪಾರ್ಟೆಂಟ್ ವರ್ಕ್ ಇದ್ದರೆ ಮಾತ್ರ ಹೊರಗಡೆ ಹೋಗ್ತಾ ಇದ್ದೆ. ಮನೇಲಿ ಎಲ್ಲರಿಗೂ ಭಯ ಆಗಿತ್ತಲ್ವ. ಆಮೇಲೆ ಐ ವಾಸ್ ಆನ್ ಪ್ರೊಜೆಸ್ಟ್ರಾನ್ ಕೂಡ, ಸೊ ದ್ಯಾಟ್ ಎಲ್ಲ ಹೆಲ್ದಿಯಾಗಿ ಓಕೆ ಆಗಿರಬೇಕು ಅಂತ. ಆ್ಯಂಡ್ ರೈಟ್ ಟೈಮ್ಗೆ ಆಫ್ಟರ್ ಮೆಚುರಿಟಿ ಬೇಬಿ ಬಂದರೆ ಒಳ್ಳೆಯದೇ ಅಲ್ವಾ. That feels good. This is good, and then I would come to this. Okay. This might keep us too warm, is what I feel. ಸೊ ನಾವು 1 BHK ಮನೆಯಲ್ಲಿ ಇದ್ವಲ್ಲ ಫಾರ್ 1 ಮಂತ್. ಅಲ್ಲೂ ಫುಲ್ ಬೆಡ್ ರೆಸ್ಟಲ್ಲಿದ್ದೆ. ಆ್ಯಂಡ್ ಮನೆಯವರೆಲ್ಲರೂ ತುಂಬ ಸಪೋರ್ಟಿವ್ ಮಾಡೋರು, ತುಂಬ ಎಲ್ಲ ಕೆಲಸದಲ್ಲೂ ಇನ್ವಾಲ್ವ್ ಆಗೋದಕ್ಕೆ ಹೆಲ್ಪ್ ಮಾಡೋರು. ಬಟ್ ಮನೆ ಬಗ್ಗೆ ಏನೇ ಇದ್ರೂ ಅದು ನಾನೇ ಮಾಡಬೇಕಾಗಿತ್ತು. ಬಿಕಾಸ್ A to Z ನನಗೆ ಸ್ಟಾರ್ಟಿಂಗಿಂದ ಫುಲ್ ಹಿಸ್ಟ್ರಿ, ಫುಲ್ ವಿಷಯ ಗೊತ್ತಿತ್ತು, ಎಲ್ಲಿ ಏನು ಹೇಗೆ ಬರಬೇಕು ಅಂತ. ಸೊ ಹಾಗಾಗಿ ಅದಕ್ಕೇನಾದರೂ ಮಾಡಬೇಕು, ಹೋಗಬೇಕು ಅಂದರೆ ನಾನೇ ಮಾಡಬೇಕಾಗಿತ್ತು. ಇವತ್ತು ಬರೀ ಕಾರ್ಪೆಟ್ ಶಾಪಿಂಗ್ಗೆ ಆಯಿತು. ನೋಡಿ, ಕ್ಯಾಮ್ರಾ ಮಂದಿ ಮಾಡ್ತಾರೆ, ಯಾರು ಶಾಲೆಗೆ ಹೋಗಿದ್ದು? ಬರೀ ಕಾರ್ಪೆಟ್ ಶಾಪಿಂಗ್ಗೆ ಆಯ್ತು ಇವತ್ತು. ಅಂದರೆ ನೋಡೋದು, ಐ ನೀಡ್ ಟು ಅಂಡರ್ಸ್ಟ್ಯಾಂಡ್ ಅಲ್ವಾ, ಕ್ವಾಲಿಟಿ ಹೆಂಗೆ, ಪ್ರೈಸ್ ಹೆಂಗೆ, ಯಾವ್ಯಾವ ರೀತಿನಲ್ಲಿರುತ್ತೆ, ಮೆಟೀರಿಯಲ್ ಹೆಂಗಿರುತ್ತೆ, ಟೆಕ್ಸ್ಚರ್ ಹೆಂಗಿರುತ್ತೆ. ಲೈಫಲ್ಲೇ ಕಾರ್ಪೆಟ್ಸ್ ಈ ಥರ ನಾನು ಸೆಲೆಕ್ಟ್ ಮಾಡಿಲ್ಲ. ಬಟ್ ಡ್ರೀಮ್ ಹೋಮ್ಗೆ ಡ್ರೀಮ್ ಕಾರ್ಪೆಟ್ ಬೇಕು ಅಂತ ಹಲವಾರು ಕಡೆ ಸುತ್ತಾಡಿದ್ದೇ ಆಯಿತು. ಸೊ ಇವತ್ತಿನ 3ನೇ ಜಾಗ ಲೆಟ್ಸಿ ಫೈನಲೈಸ್ ಮಾಡಬೇಕು. ಈ ಆಪ್ಷನ್ಸ್ ತುಂಬ ಚೆನ್ನಾಗಿದೆ ನಿಜ ಹೇಳಬೇಕು ಅಂದರೆ. ಕಲರ್ಸ್ ಆಗಿರ್ಬೋದು, ನಮಗೆ ಬೇಕಾಗಿರೋ ಥೀಮಲ್ಲಿದೆ. ಬಟ್ ನೋಡುವ. ನನಗಿನ್ನೂ ನೆನಪಿದೆ ಆಯಿತಾ, ಫಸ್ಟ್ ಟೈಮ್ ನಾನು ಮೈಸೂರಲ್ಲಿದ್ದಾಗ ಒಂದು ಕಾರ್ಪೆಟ್ ತೊಗೊಂಡಿದ್ದೆ. ಅದೇನೋ 1,500 ಕೊಟ್ಟಿದ್ದೆ. ನಾನೇನೋ ಓಕೆ ಅದೇ ರೇಂಜಲ್ಲೆಲ್ಲ ನೋಡ್ಬೋದು, 5,000 ರೇಂಜಲ್ಲಿ ಮ್ಯಾಕ್ಸಿಮಮ್. ಅಂದರೆ ಕಾರ್ಪೆಟ್ ಪ್ರೈಸಸ್ ಏನು 25,000ದಿಂದ 4 ಲಕ್ಷ ತನಕನೂ ಇದೆ ಗೊತ್ತಾ. There is going to be shedding.
Yeah, but the only thing is it's going to be there for 1 or 1.5 months. ಇದು ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ನನಗಂತೂ ಶಾಕ್, ಅಪ್ಪ ಇಷ್ಟೊಂದೆಲ್ಲ ದುಡ್ಡಿದೆಯಾ ಒಂದು ಕಾರ್ಪೆಟ್ಗೆ ಅಂತ. ಫಸ್ಟ್ ನನಗೇನೋ ಇಷ್ಟ ಆಗಿತ್ತು, ಬಟ್ ಐ ವಾಸಂಟ್ ರಿಯಲಿ ಶ್ಯೂರ್. ಇಟ್ ಇಸ್ ಲೈಕ್ ಐ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್ ಟೈಪ್ಸ್. ಇನ್ನೊಂದು ಕಡೆ ಹೋದೆ ಅಲ್ಲಿ ನನಗೇನು ಇಷ್ಟನೇ ಆಗಲಿಲ್ಲ, ಬಟ್ ಇಲ್ಲಿ ನನಗೆ ನಿಜವಾಗ್ಲೂ ಇಷ್ಟ ಆಯಿತು. ಆ ಕಲರ್ಸ್ ಆಗಿರ್ಬೋದು, ಆ ಪ್ಯಾಟರ್ನ್ಸ್ ಆಗಿರ್ಬೋದು ನನ್ನ ಥೀಮ್ ಪ್ರಕಾರನೇ ಇದೆ. ಸೊ ದ್ಯಾಟ್ ಈಸ್ ಅ ಪ್ಲಸ್ ಪಾಯಿಂಟ್. ಸೊ ಹಾಗೆ ಇದೆ. ಆ್ಯಂಡ್ ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಕಾರ್ಪೆಟ್ಸ್ನ ನೋಡ್ತಾ ಇದ್ದೀನಿ ನಾನು. ಸೊ ನೋಡಿದ್ದೀನಿ, ಬಟ್ ನನ್ನ ಮನೆಗೋಸ್ಕರ ತಗೊಳ್ತಾ ಇರೋದು ಫಾರ್ ದ ಫಸ್ಟ್ ಟೈಮ್, ಆಯಿತಾ. ಬ್ಯೂಟಿಫುಲ್ ಕಲರ್ ಆಪ್ಷನ್ಸಲ್ಲಿದೆ, ಬಟ್ ಇವಾಗ ನೋಡಬೇಕು ನಮ್ಮ ಮನೆ ಫರ್ನಿಚರ್ಗೆ ಮ್ಯಾಚ್ ಆಗುತ್ತೆ. ಸುಮ್ಮನೆ ಏನೋ ಒಂದು ತಗೊಳಕ್ಕಾಗಲ್ಲ ಅಲ್ಲ. ಯು ಆಲ್ವೇಸ್ ಕಂಪೇರ್ ಆ ಫರ್ನಿಚರ್ಗೆ ಕಾಂಪ್ಲಿಮೆಂಟ್ ಆಗುತ್ತಾ, ಪೇಂಟಿಗೆ ಕಾಂಪ್ಲಿಮೆಂಟ್ ಆಗುತ್ತಾ, ನಿಮ್ಮ ಮನೆ ಥೀಮಿಗೆ ಕಾಂಪ್ಲಿಮೆಂಟ್ ಆಗುತ್ತಾ. ಸೊ ಎಲ್ಲ ನೋಡ್ತಾ ಇದ್ದೀವಿ. ಲೆಟ್ಸ್ ಸಿ, ಆ ಕಂಪ್ಯಾರಿಸನ್ ಮಾಡಿದ್ಮೇಲೆ ಫೈನಲ್ ಡಿಸಿಷನ್ ಮಾಡ್ಬೋದು. ಬಟ್ 3 ಸಖತ್ತಾಗಿದೆ. ಬಟ್ ಇವಾಗ ಸದ್ಯಕ್ಕೆ 2 ಫೈನಲೈಸ್ ಮಾಡಿದ್ದೀನಿ, 2ರಲ್ಲಿ 1. ಇದು OBT ಅನ್ನೋ ಕಾರ್ಪೆಟ್ ಪ್ಲೇಸ್ ಇಂದಿರಾನಗರದಲ್ಲಿ. ಆ್ಯಂಡ್ ತುಂಬ ಚೆನ್ನಾಗಿರುವಂಥ ಕಲೆಕ್ಷನ್ಸ್ ಇದೆ ಇಲ್ಲಿ. ಇನ್ನು 2 ಜಾಗಕ್ಕೆ ಹೋಗಿದ್ವಿ. ಒಂದು ಕಡೆ ಫುಲ್ ಜೈಪುರ್ ಕಲೆಕ್ಷನ್ಸ್ ಆದರೆ, ಇನ್ನೊಂದು ಕಡೆ ಒಂದು ಸ್ವಲ್ಪ ಜಾಸ್ತಿ ಎಕ್ಸ್ಪೆನ್ಸಿವ್ ಅಂತಲೇ ಅನ್ನಿಸ್ತು. ಸೊ ನಾನಲ್ಲಿ ಪರ್ಚೇಸ್ ಮಾಡಿರಲಿಲ್ಲ, ಆಯಿತಾ. ದಿಸ್ ವಾಸ್ ಟೂ ಗುಡ್, ಪರ್ಫೆಕ್ಟ್ ಅಂತಲೇ ಅನ್ನಿಸ್ತು. ಸೊ 3 ಆಪ್ಷನ್ಸಲ್ಲಿ ಒಂದು ಸೆಲೆಕ್ಟ್ ಮಾಡಿದ್ವಿ ನಾವು. ಅದಾದಮೇಲೆ ಹಾಗೆ ಮೀಟಿಂಗ್ ಮಾಡೋಣ ಅಂತ ಇನ್ನೇನು ಪೆಂಡಿಂಗ್ ಇದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ದ ಬೆಸ್ಟ್ ಥಿಂಗ್ ಈಸ್ ಈ ಆರ್ಕಿಟೆಕ್ಟ್ ಸೌಮ್ಯ ಅವರು ಎಷ್ಟು ಚೆನ್ನಾಗಿ ಪ್ರತಿಯೊಂದು ಕೆಲಸದಲ್ಲೂ ಇನ್ವಾಲ್ವ್ ಆಗಿದ್ರು ಅಂದರೆ, ಇಟ್ ವಾಸ್ ಹೆಲ್ಪಿಂಗ್ ಮೀ ಸೋ ಮಚ್. ಗೊತ್ತಾ, ಯಾವ ರೀತಿ ಸೆಲೆಕ್ಷನ್ಸ್ ಮಾಡಬೇಕು, ಹೇಗೆ ಯಾವುದನ್ನು ತಗೋಬೇಕು. ನಮ್ಮ ಮನೆ ಚೇರ್ ಹೆಂಗ್ ಮಾಡಿದಾರೆ ಗೊತ್ತಾ? Kulwan. ಇನಾಗ್ರೇಷನ್ ಸಿಟ್ ನಾರಾಯಣಿ ಕಿ ಜೈ. टीवी 2 वाले चेयर. ಇದು ಮಾಸ್ಟರ್ बेडरूम चेयर. इसका फिनिशिंग होना है ना अभी? बाकी है ना थोड़ा सा. वो ब्लैक दिख रहा है. ಫ್ಯಾಬ್ರಿಕ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೌಮ್ಯ ನೈ देखी ना? ಸೌಮ್ಯ ಅವ್ರು ನೋಡಿಲ್ಲ ಇನ್ನ, ನಾನೇ ನೋಡ್ತಾ ಇದ್ದೀನಿ. ಆರ್ಟ್ ವರ್ಕ್. ಈ ಕಡೆಯಿಂದ ಒಬ್ರು ಫರ್ನಿಚರ್ ನ ಡಿಟ್ಟೋ ಹಾಳು ಮಾಡಿ ಹಾಕಿದ್ದಾರೆ. ಅಲ್ಲಿ ನೋಡಿ, ಇವ್ರು ಫಿಕ್ಸ್ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆಯಿಂದ ಇಂಥವ್ರಿದ್ದಾರೆ, ಇಷ್ಟು ಚೆನ್ನಾಗಿ ಕೆಲಸ ಮಾಡ್ಕೊಡ್ತಾರೆ. ನನಗೆ 2 ರೀತಿಯ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ. ಒಂದು ಈ ತರ ಚೆನ್ನಾಗಿ ಮಾಡ್ಕೊಡೋರು, ಇನ್ನ ಒಂದು ಕೆಟ್ಟದಾಗಿ ಹಾಳು ಮಾಡಿರೋದು, ಅದನ್ನ ಇವ್ರು ಸರಿ ಮಾಡ್ತಿರೋದು ಅಲ್ಲಿ. ಅಯ್ಯೋ, ಕತೆನೇ ಕತೆ. ಮಿರರ್, ಇವರು ಒಂದೊಂದು ಮಿರರ್ ನನ್ಗೆ ಹೇಳಿರೋದು ನಮ್ಮ ಮನೆಗೆ. ಅದ್ರ ರೇಟ್ ಆನ್ಲೈನ್ ನೋಡಿ 37,000 38,000. ನಾನು ಯಾಕೂರು ಇಷ್ಟೊಂದು ಕನ್ನಡಿ ಮ್ಯಾಮ್ ಕೊಟ್ಟೇ ಇಲ್ಲ ಲೈಫಲ್ಲಿ ಅಂತ ನೋಡಿದ್ರೆ, ಇವ್ರ ಹತ್ರ ಬಂದೆ, ಸರ್ ನಂಗೆ ಈ ತರ ಸಮಸ್ಯೆ ಇದೆ, ದಿಸ್ ಇಸ್ ದ ಕೈಂಡ್ ಆಫ್ ಮಿರರ್ ಐ ವಾಂಟ್, ಪ್ಲೀಸ್ ನನಗೆ ಮಾಡ್ಕೊಡಿ ಅಂತ ಹೇಳಿದ್ದೀನಿ. ವುಡ್ಡಲ್ಲೇ ಮಾಡ್ಕೊಡ್ತೀನಿ, ಚೆನ್ನಾಗಿ ಕಾಣಿಸುತ್ತೆ ಮಿರರ್ ಅಂತ ಅಂದ್ರು. ಆ್ಯಂಡ್ ನಾನು ಇವತ್ತು कितने दिनों बाद आपसे मिल रही हूँ मैं? लगभग 15 days. नहीं, गृह प्रवेश के बाद मैंने मिला ही नहीं आपसे. ಅವ್ರನ್ನ ನೋಡಿದ್ ನಾನು 1.5 ತಿಂಗಳಾಯ್ತು. ನಾನು ಕಂಪ್ಲೀಟ್ ರೆಸ್ಟಲ್ಲಿ ಇದ್ದಿದ್ದರಿಂದ ನಾನು ವರ್ಕ್ ಬಂದು ನೋಡಿಲ್ಲ ಅಲ್ವಾ ಇದೆಲ್ಲ. ಸೊ ನೋಡಿ ನನಗೆ ಶಾಕ್ ಆಯಿತು, ಓ ಮೈ ಗಾಡ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಕನ್ನಡಿ ಎಲ್ಲ ಹೇಗಿದೆ? ಸೂಪರ್ ಆಗಿದೆ. ನನ್ನ ಲೈಫಲ್ಲೇ ಈ ತರ ಕನ್ನಡಿ ನನ್ನ ಮನೆಯಲ್ಲಿ ಇರುತ್ತೆ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ರಾಯಲ್ ಒಂಥರ ಪ್ಯಾಲೇಸ್ ಅಲ್ಲಿ ಇರುತ್ತಲ್ಲ ಆ ತರನೇ ಕಾಣ್ತದೆ. ಒಳ್ಳೆ ರಾಯಲ್ ಲುಕ್ ಅಂತ ಹೇಳ್ತಾರಲ್ಲ, ಆ ತರನೇ ಇದೆ. ರಾಯಲ್ ಲುಕ್ ಇದು. ಇದು ನನ್ನ ಮಗಳಿಗೆ ಹೇಳಿ ಮಾಡ್ತಿದ್ದೆ. क्या क्या नहीं हुआ इसमें? अभी इसमें हमें इसको पूरा सैंडिंग करना पड़ेगा निकाल के. हाँ. ये पूरा निकाल रहे हैं अभी. हाँ. निकाल के पूरा सैंडिंग करके स्मूथ करके फिर उसके बाद में फिर दोबारा से पूरा कुछ काम स्मूथ नहीं किया है, डायरेक्ट पेंट डाला है उन्होंने. डायरेक्ट पेंट ऐसा नहीं करना है. ये पूरे खड्डे हैं इसमें. खड्डे है. हाँ, ये अलाइनमेंट ठीक नहीं है, बराबर नहीं है. ये भी ऊपर नीचे है सब. आप लोग ऐसे काम करते हैं? तो घंटा हो गया उनको, ये खाली इतना ही किया है मैंने आगे. ಇವ್ರು ಏನಾದ್ರು ಗೊತ್ತಾ ಅಜೀಮ್ ಅವರು, ಕೆಲಸ ಎಲ್ಲರೂ ಮಾಡ್ತಾರೆ. ಹಾಳಾಗಿರೋ ಕೆಲಸನ ಸರಿ ಮಾಡೋದಕ್ಕೆ ಎಲ್ಲರ ಕೈಯಲ್ಲಿ ಆಗಲ್ಲ. ಅದನ್ನ ನಾನು ಮಾಡಿದ್ರೆ ನಾನು ನಿಜವಾದ ವರ್ಕರ್ ಅಂತ ಹೇಳಿದ್ಬಲ್ಲೆ ಅಂತ. ಸೊ ಅದು ನಿಜವಾದ ಮಾತು. ಆಕ್ಚುಲಿ ಹಾಳಾಗಿರೋ ಪೀಸ್ನ ನಮಗೆ ಸರಿಯಾಗಿ ಮಾಡ್ಕೊಡ್ತಾ ಇದಾರಲ್ಲ, ಅದು ಅವ್ರು ಹೇಳ್ತಾ ಇದ್ದಾರೆ. ನಾನು ನಿಮ್ಮ ಥರದೇ ಒಂದು ಚೇರ್ ಮಾಡಿದ್ದೀನಿ, ತೋರಿಸ್ತೀನಿ, ನಿಮ್ಗೆ ಕಂಪೇರ್ ಮಾಡ್ತೀನಿ ಅಂತ. ನೋಡೋಣ ಅದನ್ನ. ಇವತ್ತು ಆ್ಯಕ್ಚುಲಿ ಲಾಂಗ್ ಡೇ, ಹಲವಾರು ಜಾಗಕ್ಕೆ ಹೋಗಿ ಸೆಲೆಕ್ಷನ್ಸ್ ಎಲ್ಲ ಮಾಡಿದ್ದಾಯಿತು. ಇದು ನನ್ನ ಕೊನೆಯ ಪ್ಲೇಸ್ ಇವತ್ತಿಗೆ. ತುಂಬ ಲೇಟ್ ಆಗುತ್ತೆ ಈ ಥರ ವರ್ಕ್ ಎಲ್ಲ ಇದ್ದಾಗ, ಬಟ್ ಮುಗಿಸ್ಲೇಬೇಕಾಗತ್ತಲ್ವಾ. ಸೊ ಈ ಥರ ವರ್ಕ್ ನಡೀತಾ ಇದೆ ಮನೆಯದು. ನೆಕ್ಸ್ಟ್ ಡೇ ಸೈಟ್ ವಿಸಿಟ್ಗಂತ ಬಂದಿದ್ದೆ.
ಇವ್ರಿಗಂತೂ ಫುಲ್ ಸಿಟ್ಟು ಬಂದಿತ್ತು ಗೊತ್ತಾ, ಯಾರು ಈ ಥರ ಕೆಲಸ ಮಾಡೋಗ್ತಾರೆ, ನಮಗೆಷ್ಟು ಡಬಲ್ ವರ್ಕ್, ಬಿಕಾಸ್ ಇಟ್ಸ್ ನಾಟ್ ಈಸಿ ಅಲ್ವಾ. ಎಲ್ಲ ಮತ್ತೆ ಫಸ್ಟಿಂದ ಕೆಲಸ ಶುರು ಆಗ್ತಾ ಇದೆ, ಅಷ್ಟು ಖರಾಬಾಗಿ ಮಾಡಿರೋದಕ್ಕೆ ನೋಡಿ. ಅವ್ರ ಪ್ರಕಾರ ಇದೆಲ್ಲ ಬರೀ ಪೇಂಟ್ ಮಾಡಿ ಮುಗಿಸಿದ್ರೆ ಮುಗ್ದೋಗ್ತಿತ್ತು ಅಂತ. ಇನ್ನೇನೆಲ್ಲ ಮುಗಿತಾ ಬಂತಲ್ವ, ಸೊ ಹಾಗಾಗಿ ಒಂದಾದ್ಮೇಲೆ ಒಂದು ಇನ್ಸ್ಟಾಲೇಷನ್ಗೆ ಅಂತ ಕರೆಸ್ತಾ ಇದ್ದೀವಿ. ಸೊ ಇಲ್ಲಿ ಇವತ್ತು ಎಲ್ಲ ವಾಶ್ರೂಮ್ಸ್ಗೆ ಗೀಸರ್ ಇನ್ಸ್ಟಾಲೇಷನ್ 2 ಡಿಫ್ರೆಂಟ್ ಬ್ರ್ಯಾಂಡ್ಸ್ ಆಗಿರೋದ್ರಿಂದ ಇಬ್ಬರು ಟೀಮ್ ಅವ್ರು ಬಂದರು. ಇವ್ರು ಬಂದ ಮೇಲೆ ಗೊತ್ತಾಯಿತು ಇನ್ನೂ ಕೆಲವೊಂದು ತಪ್ಪುಗಳಾಗಿತ್ತು ಅಂತ. ಸೊ ಆ ತಪ್ಪುಗಳು ಏನು ಅಂತ ಈ ವಿಡಿಯೋ ನೋಡ್ತಾ ನೋಡ್ತಾ ನಿಮಗೂ ಗೊತ್ತಾಗತ್ತೆ. ಏನು ಹಾಕಿಲ್ಲ, ಟೊಳ್ಳು ಹೊಡೆದೋಗ್ಬಿಡುತ್ತಾ? ಆ ಕಡೆ ಸರಿಯಾಗಿ ಮಾಡಿದಾರಾ ನೋಡಿ, ಟೈಲ್ಸ್ ಮಾಡಿರೋದು ನೋಡಿ ಒಂದೊಂದ್ ಕಡೆ. ಅದ್ರ ಕೆಳಗಡೆದು ಅದು ಮಾತ್ರ ಹಂಗೆ ನೋಡಿದ್ರ, ಅಲ್ಲಿ ಟೈಲ್ಸ್ಗೆ ಏನು ಹಾಕಲೇ ಇಲ್ಲ ಸಿಮೆಂಟ್ ಒಳಗಡೆಯಿಂದ. ಸೊ ಅದೇನಾಗುತ್ತೆ, ಇವಾಗ ಅವ್ರು ಡ್ರಿಲ್ಲಿಂಗ್ ಮಾಡೋಕ್ಕೆ ಹೋದಾಗ ಫುಲ್ ಕ್ರ್ಯಾಕ್ ಆಗುತ್ತೆ. ಅವ್ರು ಚೆಕ್ ಮಾಡಿದ್ರಿಂದ ಆಯಿತು, ಇಲ್ಲಾಂದರೆ ನಾವು ಅವ್ರಿಗೆ ದೂರ ಹಾಕ್ತಾ ಇದ್ವಲ್ಲ, ನೀವೇ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ. ಅಲ್ಲೊಂದು ಬೇಕು ಅಲ್ಲ, ಸರಿ ಆಯಿತು. ಇವ್ರು 2ನೇ ಸತಿ ಬಂದು ಹೋಗ್ತಾ ಇರೋದು ಈ ತರ ಕೆಟ್ಟದಾಗ ಕೆಲಸ ಮಾಡಿರೋದಕ್ಕೆ. ಒಂದಾದ್ಮೇಲೆ ಒಂದು ಸಮಸ್ಯೆ. ಸಿಂಪಲ್ ಆಗಿ ಒಂದು ಡ್ರಿಲ್ ಬಿಟ್ಟು ಹಾಕ್ಸ್ಕೊಂಡ್ರೆ ಮೇಡಮ್ ಕರೆಕ್ಟ್ ಆಗಿ ಏನು ಡ್ಯಾಮೇಜ್ ಆಗಲ್ಲ, ಸರಿ ಹೋಗುತ್ತೆ. ಇಲ್ಲ ನಾವು ಡ್ರಿಲ್ ಮಾಡಿದ್ರೆ ಹಿಂಗೆ ಹೊಡೆದೋಗೋದು ಆಗೋಗುತ್ತೆ. ಇಲ್ಲಿ ಇನ್ನೊಂದು ಸಮಸ್ಯೆ, ಎಲ್ಲ 12 ಲೈಟ್ಸ್ಗೆ ಒಂದೇ ಒಂದು ಸ್ವಿಚ್. ಆ ಸ್ವಿಚ್ಚಲ್ಲಿ ಎಲ್ಲ ಲೈಟ್ಸ್ ಟರ್ನ್ ಆನ್ ಆದರೆ ಪ್ರತಿದಿನ ಎಷ್ಟು ಕರೆಂಟ್ ಬಿಲ್ ಜಾಸ್ತಿ ಬರಲ್ಲ. ಈ ಥರದ್ದೇ ಮಿಸ್ಟೇಕ್ಸ್ ಇಡೀ ಮನೆಯಲ್ಲಿತ್ತು ಅಪ್ಪ. ಪುಣ್ಯಕ್ಕೆ ನನಗೆ ಸಾಗರ್ ಅವ್ರು ಸಿಕ್ಕಿ ಕಂಪ್ಲೀಟಾಗಿ ಎಲ್ಲದನ್ನು ರೆಕ್ಟಿಫೈ ಮಾಡಿದ್ರು. 12 ಲೈಟ್ ಒಂದೇ ಸ್ವಿಚ್ ಅಲ್ಲಿ ಸಪರೇಟ್ ಏನು ಮಾಡಕ್ಕೆ ಆಗಲ್ಲ. ಮಾಡಬೇಕು ಅಂದ್ರೆ ಎಲ್ಲ ಕಟ್ ಮಾಡಬೇಕಾಗುತ್ತೆ. ಇದು ಟೀಮ್ ಲೀಡರ್ ರೆಸ್ಪಾನ್ಸಿಬಿಲಿಟಿ. ಅಂದರೆ ಪ್ರತಿ ವಾರ ಬಂದು ಎಲ್ಲ ವರ್ಕ್ನ ಚೆಕ್ ಮಾಡ್ತಿದ್ರು. ಎಂಡ್ ಆಫ್ ನವೆಂಬರ್ ನಾವು ಬರ್ತಾ ಇದ್ದೀವಿ ಮನೆಗೆ. ಪ್ರೋಗ್ರೆಸ್ ನೋಡೋಣ ಹೇಗಿದೆ ಏನು ಅಂತ. ಆಯಿತು, ಕೆಲಸ ಮುಗೀತಾ ಬಂತು. ಇನ್ನು 2 ದಿನ ಹೋಗೋಣ. ವಾವ್, ಕಂದ ಡೋರೆಲ್ಲ ಪಾಲಿಶ್ ಹೆಂಗೆ ಮಾಡಿದ್ರು ನೋಡಿ. ಮೇಯಿಂದ ಬರೀ ಟೆನ್ಷನಲ್ಲೇ ಇದ್ದಿದ್ದಾಯಿತು ಗೊತ್ತಾ. ನವೆಂಬರ್ ತಿಂಗಳು ಬರಬೇಕಾಯ್ತು ಮನೆ ಸರಿ ಹೋಗೋದಕ್ಕೆ, ಎಲ್ಲ ವರ್ಕ್ ನೀಟಾಗಿ ಫಿನಿಶ್ ಆಗೋದಕ್ಕೆ, ಸೂಕ್ಷ್ಮತೆಯಿಂದ ನನಗೆ ಹೇಗೆ ಬೇಕೋ ಅದೇ ರೀತಿ ಕ್ವಾಲಿಟಿನಲ್ಲಿ ಕಂಪ್ಲೀಟ್ ಆಗೋದಕ್ಕೆ. ಆ್ಯಂಡ್ ಟ್ರಸ್ಟ್ ಮೀ, ಇವಾಗ ಮಾತ್ರ ನಾನು ಖುಷಿಯಾಗಿರೋದು. ಇಲ್ಲೊಂದು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ. ಅವ್ರು ಹೇಳಿದ್ರು ನಮಗೆ ಒಂದು ಲಾಸ್ಟ್ ಕೋಟ್ ಆಫ್ ಪೇಂಟಿಂಗ್ ಮಾತ್ರ ಉಳಿದಿದೆ, ಆಮೇಲೆ ಚಿಕ್ಕ ಪುಟ್ಟ ಕರೆಕ್ಷನ್ಸ್ ಅಂತ. ಈ PU ವರ್ಕ್ ಇದೆಯಲ್ಲ ಇಲ್ಲಿ ಮಾಡ್ತಾ ಇದ್ದಾರಲ್ಲ, ಇದನ್ನೆಲ್ಲ ಉಜ್ಜಿ ಮತ್ತೆ ಫಸ್ಟಿಂದ ಮಾಡಿದಲ್ವ ನಾವು, ಇದನ್ನ ಫಸ್ಟಿಂದ ಮಾಡಬೇಕಾಯ್ತು. ಯಾಕಂದ್ರೆ ಒಂದು ಚೌಕ ಸರಿಯಾಗಿರ್ಲಿಲ್ಲ, ಒಂದು ಲೈನ್ ನೀಟ್ ಆಗಿರ್ಲಿಲ್ಲ, ಏನು ಸರಿಯಾಗಿರ್ಲಿಲ್ಲ. ಮತ್ತೆ ಆಮೇಲೆ ಒಳಗಡೆ ಎಲ್ಲ ಪೇಂಟ್ ಹಾಕಿದ್ರಲ್ಲ ಅವರು, ಕವರ್ ಮಾಡಿದೆ. ಒಳಗಡೆ ಫುಲ್ ಪೇಂಟ್ ಆಗಿತ್ತು. ಇಲ್ಲೆಲ್ಲ ಈ ಥರ ಪೇಪರ್ ಎಲ್ಲ ಹಾಕಿ ಮಾಡಿದ್ದಾರೆ ಇವಾಗ. ಅವಾಗ ಅದು ಒಳಗಡೆ ಲ್ಯಾಮಿನೇಟು ವೈಟ್ ಆಗಿರುತ್ತೆ, ಅಲ್ಲಿ ಪೇಂಟ್ ಹೋಗಲ್ಲ ಅಲ್ಲ. ಬಟ್ ಅದನ್ನು ಕ್ಲೀನ್ ಮಾಡೋದಕ್ಕಿದೆ, ಯಾಕಂದರೆ ಅವರು ಮಾಡಿದಾಗ ಎಲ್ಲ ಪೇಂಟ್ ಇತ್ತು ಅದ್ರ ಒಳಗಡೆ. ಎಲ್ಲ ಡಬಲ್ ಕೆಲಸ ಆಯಿತು. ಬಟ್ ಆಯ್ತಲ್ವಾ ಅಂತ ಖುಷಿ. ಇಲ್ಲೆಲ್ಲ ಪಾಯಿಂಟೇ ಕೊಟ್ಟಿರಲಿಲ್ಲ ಅವರು, ಮತ್ತೆ ಹೊಡೆದ್ಬಿಟ್ಟು ಊಟ ಮಾಡಿ ಪಾಯಿಂಟ್ ಕೊಟ್ಟಿರೋದು. ಇದು ಶ್ಯಾಂಡಲ್ಸ್ ಹಾಕಬೇಕು, ಇಲ್ಲಿ ಡಿಸೈನ್ ಪ್ರಕಾರ ಇತ್ತು, ಅವ್ರು ಮಾಡೇ ಇಲ್ಲ, ಮರ್ತೋಗಿದ್ರು. ಸೂಪರ್ ಆಗಿದೆ. ಒಂದು ಕ್ಲೀನಿಂಗ್ ಒಂದು ಬಾಕಿ ಇದೆಯಾ ಅಂತಲ್ವಾ? ಹಾಂ, ಒಳ್ಳೆ ಆಗಿದೆ, ಚೆಂದ ಕಾಣ್ತದೆ, ಇದೆ ನೀಟ್ ಕಾಣ್ತದೆ. ಇದು ಈ ತರ ಇರ್ಬೇಕಾಗಿತ್ತು. ಇದು ಅಂದ್ರೆ ಏನು ಎತ್ತಕ್ಕಾಗುತ್ತೆ ನನಗೆ? ಹಾಂ, ಎತ್ತಕ್ಕಾಗುತ್ತೆ. ಓಕೆ, ಇದು ಇದೆಯಲ್ಲ ಬೇಬಿ, ಇದ್ರ ಮಧ್ಯೆ ಈ ತರದ್ ಮಾಡ್ಬೇಕಾಗಿತ್ತು ಅಂತ ಅವರು ಏನ್ ಮಾಡಿದ್ರು, ಯಾವ್ದೋ ಒಂದು ಗಲೀಜ್ ಬಣ್ಣ ಹಚ್ಚೋ, ಮಕ್ಳು ಹಚ್ಚೋ ಪೇಂಟ್ ಬ್ರಷ್ ಅಲ್ಲಿ ಗೋಲ್ಡನ್ ಕಲರ್ ಪೇಂಟ್ ಹಾಕಿದ್ರು. ನೋಡಿದ್ರಲ್ಲ ನೀವು, ಅಸಹ್ಯವಾಗಿ ಮಾಡಿದ್ದಾರೆ ಇದನ್ನ ಈ ತರ ಮಾಡೋದಕ್ಕೆ ಅಂತ. ಇದನ್ನ ಮೇಂಟೆನೆನ್ಸ್ ಇದೆ, ಕೆಮಿಕಲ್ ಹಾಕಿ ಎಲ್ಲ ಮುಟ್ಟಂಗಿಲ್ಲ. ನೀರು ಇರೋ ಕೈಯಲ್ಲಾದ್ರೆ ಓಕೆ, ಅದಾದ್ರೆ ಮುಟ್ಬೋದು. ಒಂದ್ ಸ್ವಲ್ಪ ಹುಷಾರಾಗಿ ಮೇಂಟೈನ್ ಮಾಡ್ಬೇಕು ಇದನ್ನೆಲ್ಲ. ನೋಡಿ, ನಮ್ಮ ಅಮ್ಮ ಹೇಳಕ್ ನೋಡು, ಅವ್ರು ಮಾಡಿರೋ ಸ್ಯಾಂಪಲ್ ಇಲ್ಲಿದೆ, ತೋರಿಸು. ಕಟ್ಟಿಗೆ ನೀರು ಬಿಸಿ ಕಾಯಿಸಿ ಸ್ನಾನ ಮಾಡ್ಬೋದು. ಇದು ನೋಡಿ, ನೀವು ಇವಾಗಲೇ ಲೈಫ್ ಡಿಫ್ರೆನ್ಸ್ ನೋಡಿ. ಇಲ್ಲಿ ಬನ್ನಿ, ಹತ್ರ ಬನ್ನಿ, ಗೊತ್ತಾಗುತ್ತೆ ಇಲ್ವಾ ಎಷ್ಟು ಅಂತ ಗೊತ್ತಿಲ್ಲ. ವಿಡಿಯೋದಲ್ಲಿ ಅವ್ರು ಮಾಡಿರೋ ಗೋಲ್ಡನ್ ಕಲರ್, ಜಾತ್ರೆ ಕಲರ್, ನಮಗೆ ಬೇಕಾಗಿದ್ದು ಇದು ಫಿನಿಶ್. ಇಲ್ಲಿ ನೋಡಿ, ಪೇಂಟ್ ಹೊಡೆದ್ಬಿಟ್ಟಿದ್ದಾರೆ.
ಅದನ್ನು ಒಂದು ಸರಿಯಾಗಿ ಹೊಡೆದಿದಾರ ಇಲ್ಲ, ಇದ್ರ ಮೇಲೆ ಡೈರೆಕ್ಟ್ ಆಗಿ ಪೇಂಟ್ ಹೊಡೆದಿರೋದು. ಅದು ಏನ್ ಕಥೆನೋ ನೋಡಿ. ನೆಕ್ಸ್ಟ್ ದೀಪಾವಳಿಗೆ ನೀರು ಕಾಯಿಸಿ ಸ್ನಾನ ಮಾಡೋಣ. ಇದೆಲ್ಲ ಕಿಟಕಿ ಉಜ್ಜಿ ಸ್ಯಾಂಡಿಂಗ್ ಮಾಡಿ ಪೇಂಟ್ ಹಾಕಕ್ ಆಗಲ್ಲ ಅಂದಿದ್ರು. ನೋಡಿದ್ರೆ ನೋಡಿ ಎಲ್ಲಾನು ಆಗುತ್ತೆ, ಎಲ್ಲ ಆಗೋಗಿದೆ. ಉಜ್ಜಿ ಬಜ್ಜಿ ಎಲ್ಲ ಸ್ಯಾಂಡಿಂಗ್ ಮಾಡಾಯ್ತು. ಸ್ಟಾರ್ಟಿಂಗಲ್ಲಿ ಒಂದು ಲಿಸ್ಟ್ ಮಾಡಿದ್ವಿ, ಅದ್ರ ಪ್ರಕಾರ ನನಗೆಲ್ಲ ಕಡೆ ಡೌನ್ಲೋಡ್ ಕೊಡ್ತಾ ಇದ್ದಾರೆ, ಎಲ್ಲಿ ಏನು ಮಿಸ್ಟೇಕ್ಸ್ ಇತ್ತು, ಎಲ್ಲಿ ಏನು ಕರೆಕ್ಷನ್ಸ್ ಮಾಡಿದ್ದಾರೆ ಅಂತ. ಕಂಪ್ಲೀಟ್ PU ಡಬಲ್ ವರ್ಕ್ ಆಗಿದೆ, ಟ್ರಿಬಲ್ ವರ್ಕ್ ಆಗಿದೆ. ಅದರಿಂದ ನಮಗೂ ಇಷ್ಟು ಡಿಲೇ ಆಗಿದೆ, ಇಲ್ಲ ನಾನು ಇಷ್ಟೊಂದು ಹೋಗಿರ್ತಾ ಇಲ್ಲ. ಅವ್ರು ಏನು ಪ್ರೋಸೆಸ್ ಮಾಡಿದ್ದಾರೆ ಅದರ ಮೇಲೆ ಡಿಪೆಂಡ್. ಅವ್ರು ಮಾಡ್ಬಿಟ್ಟಿದ್ರಲ್ಲ, ಅದನ್ನ ನಮ್ದು ಈ ಕಂಪ್ನಿ ಇದೆಲ್ಲ ಪ್ರೇಮರ್ ಹತ್ರ ಇತ್ತಲ್ಲ ಅವೆಲ್ಲ ಇದೆಲ್ಲ ನೋಡಿ ಒಂದು ಸೆಟ್ಟಲ್ಲಿ ಆಗುತ್ತೆ. ಇದು ಟಿವಿ ಯೂನಿಟ್ಟು ಇವೆಲ್ಲ ಅವ್ರು ಏನು ಮಾಡಿರಲಿಲ್ಲ. ಬೇಗ ಆಯ್ತು. ದೇವ್ರ ಮನೆ 3 ಟೈಮ್ಸ್ ಆಗುತ್ತೆ. ಆ ಬಬಲ್ ಬಂದಮೇಲೆ ಮತ್ತೆ ಅದನ್ನು ಪಟ್ಟಿ ಮಾಡಿ ತಿರ್ಗಾ ಉಜ್ಜಿ ಸ್ಯಾಂಡಿಂಗ್ ಮಾಡಿ ವಾಟರ್ ಹಾಕಿ ಮತ್ತೆ ಸ್ಪ್ರೇ ಮಾಡ್ತಾರೆ. ಇದು ಪ್ರೋಸೆಸ್ ನಮಗೆ ನಮಗೆ ಪಾಲಿಶ್ ಟೈಮ್ ಇಟ್ಕೊಂಡಿದ್ದು 7 ಡೇ, 15 ಡೇ ಪಾಲಿಶ್ ಆಗಿದೆ. ನೋಡಿ ಹೆಂಗೆ ಮಾಡ್ತಾರೆ. ಮುಖದಲ್ಲಿ ಖುಷಿ ಇದೆ, ಬಿಕಾಸ್ ಸಮಾಧಾನ ಇದೆ. ಆಗಿರೋ ತಪ್ಪುಗಳನ್ನು ಸರಿ ಮಾಡಿರುವಂಥ ಟೀಮ್ ನನ್ನ ಮುಂದೆ ಇದೆ. ಸೊ ಇಟ್ಸ್ ಹ್ಯಾಪಿ ಟೈಮ್ ಫೈನಲಿ. ಟೇಪ್ ಹಾಕಿದ್ರೆ ಆಗೋ ಕೆಲಸನ ಕೆಳಗಡೆನೂ ಟೇಪ್ ಹಾಕಿದ್ದಾರೆ, ಟೇಪ್ ಹಾಕ್ಬೇಡಿ ಅಂದ್ರೂ ಹಾಕಿದ್ದಾರೆ. ಅದು ಕಿತ್ತಿದ್ರೆ ಪೇಂಟ್ ಕಿತ್ಕೊ ಬರ್ತಿದೆ. ಇದು ಒಳಗಡೆ ಹೋಗ್ಬಿಡುತ್ತದು, ಒಳಗಡೆ ಹೋದಾಗ ಗೊತ್ತಾಗಲ್ಲ. ಮನೆ ಗೋಲ್ಡ್ ಥೀಮಲ್ಲಿ ಇದೆಯಂತ ಆಸೆಯಿಂದ ಗೋಲ್ಡ್ ಕಲರ್ ಹಿಂಜಸ್ ತಂದರೆ ಇವ್ರು ಅದ್ರ ಮೇಲೆ ಟೇಪ್ ಹಾಕಿದ್ರು. ಹಾಕಬೇಡಿ ಅಂದ್ರೂ ಹಾಕಿ ಅದು ತೆಗಿಬೇಕಾದ್ರೆ ಇಷ್ಟು ಪೇಂಟ್ ಎಲ್ಲ ಹೋಗಿತ್ತು. ಆಯಿತು, ಅವ್ರಿಗೂ ಗೊತ್ತು ಅದು ಆ ಥರ ಮಾಡಿ ಹಾಕಿದ್ದಾರೆ, ಬಟ್ ಅವ್ರ ಹತ್ರನೂ ಸೊಲ್ಯೂಷನ್ ಇರಲಿಲ್ಲ. ಇದೆಲ್ಲ ಬೇಕಾಗಿತ್ತು ನಮ್ಮ ದೇವ್ರ ಮನೆಗೆ. ಬಜೆಟ್ ಇಲ್ಲ, ಇದೆಲ್ಲ ಮಾಡಕ್ಕಾಗಲ್ಲ ಅಂದ್ರು. ಇವ್ರು ಹೆಂಗ್ ಮಾಡ್ತಾ ಇದ್ದಾರೆ, ಇವ್ರಿಗೆ ಜಾಸ್ತಿ ಬಜೆಟ್ ಕೊಟ್ಟಿದ್ದೀವಿ ನಾವು. ಸೊ ದಿಸ್ ಇಸ್ ಪ್ಯೂರ್ ಬ್ರಾಸಾ. SS ಮೇಲೆ SS, that's what he was asking. SS ಮೇಲೆ PVD coating with the guarantees of 10 years. 10 years ವಾರಂಟಿ ಇದೆ ಇದು. ಇದನ್ನ ಡಿಸೈನ್ ಅಲ್ಲಿ ಇತ್ತು, ಇದೆಲ್ಲ ಬರ್ತಾ ಇದೆ. ಐ ಥಿಂಕ್ ಇಟ್ಸ್ ಹಿಯರ್ ಅಲ್ಲ, ಬ್ಯೂಟಿಫುಲ್. ಇಟ್ಸ್ ಹಿಯರ್. ಹಂಚಿದ ಬಾಕಿಲಿ ಎರಡು ಇದೆಯಲ್ಲ ಇಲ್ಲಿ. ತುಂಬಾ ಜನ ಕೇನ್ PVC ಬಾಸ್ಕೆಟ್ಸ್ ಹೋಗ್ತಾರೆ, ಬಿಕಾಸ್ ಆಬ್ವಿಯಸ್ಲಿ ಅದು ಅಫೋರ್ಡೆಬಲ್ ಬಜೆಟ್ ಅಲ್ಲಿ ಬರುತ್ತೆ ಅಂತ. ಬಟ್ ಅದು ತುಂಬಾ ಕಾಮನ್ ಆಯ್ತು, ಡಿಫ್ರೆಂಟ್ ಆಗಿರ್ಬೇಕು. ಬಟ್ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಇಟ್ಟಾಗ ಸ್ಮೆಲ್ ಕೂಡ ಬರಬಾರ್ದು ಅಂತ ಈ ತರ ಮಾಡಿಸಿದೀವಿ. ದಿಸ್ ಇಸ್ ಸ್ವಲ್ಪ ಪ್ರೀಮಿಯಂ ರೇಂಜ್ ಅಲ್ಲಿ ಬರುತ್ತೆ. ಇದಕ್ಕಿಂತನೂ ಪ್ರೀಮಿಯಂ ಇದೆಯಾ? ಹೌದಾ? ಸೊ ಈ ತರದ್ ಮಾಡಿಸಿದೀವಿ, ತುಂಬಾ ಕ್ಲಾಸಿಯಾಗಿ ಕಾಣಿಸುತ್ತೆ. ನಮ್ಮ ಮನೆ ಥೀಮಿಗೆ ಮ್ಯಾಚ್ ಆಗುತ್ತೆ ಅಂತ ಗೋಲ್ಡ್ ಇರೋದ್ರಿಂದ. ನೀವು ಇದನ್ನೇ ಮಾಡಿಸ್ಬೇಕಂತ ಹೇಳ್ತಾ ಇಲ್ಲ ನಾನು, ಅದನ್ನು ಮಾಡಿಸ್ಬೋದು. ನಮ್ಮ ಥೀಮಿಗೆ ಇದು ಮ್ಯಾಚ್ ಆಗುತ್ತೆ ಅಂತ. ವಂಡರ್ಫುಲ್, ಬ್ಯೂಟಿಫುಲ್ ಆಗಿದೆ. ದಿಸ್ ಇಸ್ ಕಸ್ಟಮೈಸ್ಡಾ? ಅದು ಕೂಡ ಶಟರ್ಸ್ ಬಿಚ್ಚಿ ಸೈಟಿಗೆ ಕಳಿಸಿ. ದಿಸ್ ಇಸ್ ಟು ಕೀಪ್ ಆನಿಯನ್, ಆಲೂಗಡ್ಡೆ, ಆಲ್ ವೆಜಿಟೇಬಲ್ಸ್ which you can't keep in the fridge. Keep inside or you over? Inside. Kamla, when you pull this will be here. So there is air going alla. ಗಾಳಿ ಹೋಗ್ಬೇಕಲ್ಲ, ಅಂದ್ರೆ ವಾಸನೆ ಬರ್ತದೆ. ಬೆಳ್ಳುಳ್ಳಿ ಎಲ್ಲ ಸೈಜ್ ಚಿಕ್ಕ ತರಿಸ್ಬೇಕಾ? ಚಿಕ್ಕದೆಲ್ಲ ಕಟ್ ಮಾಡಬೇಕು. ಚಿಕ್ಕದ್ ಬರಲ್ಲ. ನಮ್ದು ಇದು ಚಿಕ್ಕದಿದ್ಯಾ? ಮತ್ ಮುಂಚಿನವ್ರು ಹೆಂಗ್ ಹಾಕಿದ್ರು? ಅವ್ರು ಹಾಕಿ ಇರ್ಲಿಲ್ಲ. ಒಂದ್ ಕಡೆ ಡೋರ್ನ ಮಾಡ್ಸಿದೀವಿ ಆಯ್ತಾ ಅವ್ರ ಹತ್ರ. ಆ ಡೋರ್ನು ನೆಟ್ಟಗ್ ಮಾಡಿಲ್ಲ, ಅಗ್ಲ ಕಮ್ಮಿ ಮಾಡಿದ್ದಾರೆ. ಇವಾಗ ನನಗೆ ಬೋಲ್ಟ್ ಹಾಕೋದಕ್ಕೆ ಆ ಬೋಲ್ಟೇ ಕಟ್ ಮಾಡಬೇಕು ನಿಲ್ಸೋದಕ್ಕೆ. ಬರೀ ಇಂಥದೇ ಕೆಲಸ. ಒಂದು ಮೆಷರ್ಮೆಂಟೇ ಗೊತ್ತಾಗಲ್ವಾ ಎಲ್ಲ ಡೋರ್ ಎಷ್ಟು ದೊಡ್ಡದಿದೆ, ಏನಿದೆ, ಏನ್ ಮಾಡಬೇಕು ಅಂತ. ತೋರಿಸ್ತೀನಿ ಫಾರ್ ಎಕ್ಸಾಂಪಲ್, ಇಲ್ಲಿ ಕಂಪೇರ್ ಮಾಡಿ ಗೊತ್ತಾಗತ್ತೆ. ಸಿ ಹಂಗಿರ್ಬೇಕಂದ ನಾನು. ಸೆಕ್ಷನ್ 5-3 ಏನು ಬರುತ್ತಲ್ಲ, ಅದು 5-3 ಹಾಕಿದೆ. ಇದು ಕಮ್ಮಿ ಹಾಕಿದ್ದಾರೆ. ಅದು ಯಾಕೆ ಕಮ್ಮಿ ಆಗ್ತದೆ ಅಂದ್ರೆ ಇದು ಸ್ಟ್ಯಾಂಡರ್ಡಾ ಅದು ಸ್ಟ್ಯಾಂಡರ್ಡಾ? ಅದು ಸ್ಟ್ಯಾಂಡರ್ಡ್. ಇದು ನೋಡಿ, ಇದು ಫಿಟ್ ಮಾಡಿದ್ರೆ ಆಲ್ಮೋಸ್ಟ್ ಹಾಫ್. ನೀವು ಇವಾಗ ಅದು ಕಟ್ ಮಾಡ್ತೀರಾ ಅನ್ಕೊಳ್ಳಿ, ಹೌದು. ನೀವು ಹಿಂಗೆ ಹಾಕ್ದಾಗ ಅಲ್ಲಿ ಕೂರುತ್ತಾ ಒಳಗಡೆ ಹೋಗಿ? ಡೆಫಿನೆಟ್ ಆಗಿ ಹೇಳ್ತೀನಿ, ಸೌಮ್ಯನ್ ಸಾಗರ್ ಅವರು ತುಂಬ ಚೆನ್ನಾಗಿ ವರ್ಕ್ ಮಾಡಿ ಮನೇನ ಕಂಪ್ಲೀಟ್ ಮಾಡಿಕೊಡ್ತಾರೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ, ಬಿಕಾಸ್ ನನ್ನ ವರ್ಕ್ ಕಂಪ್ಲೀಟ್ ಆಗಿರೋದೇ ಅವರಿಂದ. ಎನಿವೇಸ್, ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇಲ್ಲಿ ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಹೋಮ್ ಟೂರ್ ವಿಡಿಯೋ ಮಾಡೋದಕ್ಕೆ ಕಾಯ್ತಾ ಇದ್ದೀನಿ, ವೇಟ್ ಮಾಡಿ.